ಮೈತ್ರಿಯಲ್ಲಿ ಟೆನ್ಷನ್ ಹೆಚ್ಚಿಸಿದೆ ಶಾಸಕ ಜಿಟಿ ದೇವೇಗೌಡ ಹೇಳಿಕೆ. ಪರೋಕ್ಷವಾಗಿ ಯತ್ನಾಳ್ ಬೆನ್ನಿಗೆ ನಿಂತ ಜೆಡಿಎಸ್ ಎಂಎಲ್ಎ ಏಕವಚನದಲ್ಲೇ ಮಾತಾಡಿದ್ರು. ಅದರ ನಡುವೆನೇ ಮೈತ್ರಿ ನಾಯಕರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡ ಅವರ ಹೇಳಿಕೆ ಆಗಿದೆ. ಅಂದರೆ ಯತ್ನಾಳ್ ಅವರು ಬೆನ್ನಿಗೆ ನಿಂತರ ಅಂತ ಅನ್ನೋದೀಗ ಒಂದು ಪ್ರಶ್ನೆ. ತೀವ್ರ ಕುತೂಹಲ ಮೂಡಿಸಿದೆ ಜೆಡಿಎಸ್ ಹಿರಿಯ ನಾಯಕನ ಈ ಹೇಳಿಕೆ. ನನ್ನ ಯತ್ನಾಳ್ನ ಪಕ್ಷದಿಂದ ಹೊರ ಹಾಕೋಕೆ ದಮ್ ಬೇಕು, ದಮ್ಮಿನ ಮಾತಾಡಿದ್ದಾರೆ, ತಾಕತ್ ಬೇಕು ಅಂತ ಪಕ್ಷ ಹಾಗೂ ವರಿಷ್ಠರಿಂದಲೂ ಅಂತರ ಕಾಪಾಡಿಕೊಂಡಿದ್ದಾರೆ ಜಿಟಿ ದೇವೇಗೌಡ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಕೂಡ ನಿರಂತರವಾಗಿ ಬ್ಯಾಟ್ ಮಾಡ್ತಾ ಬರ್ತಾ ಇದ್ದಾರೆ. ಬಿಜೆಪಿ ಪಕ್ಷದ ಬಂಡಾಯಕ್ಕೆ ಕೊಟ್ರ ಹಾಗಾದ್ರೆ ಮತ್ತೊಂದು ಟ್ವಿಸ್ಟ್ ಅನ್ನ ಯತ್ನಾಳ್ಗೆ ಸಿಗುತ್ತಾ? ಹಾಗಾದ್ರೆ ಮೈತ್ರಿ ಪಕ್ಷದ ನಾಯಕರ ಬೆಂಬಲ ನೋಡಿ. ಅವರು ಜಿಟಿ ದೇವೇಗೌಡ ಅವರ ಹೇಳಿಕೆಯನ್ನು ಎರಡು ಆಯಾಮದಲ್ಲಿ ನೋಡ್ಬೋದು. ಒಂದು, ಅವ್ರ ಪಕ್ಷದ ವರಿಷ್ಠರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ, ನನ್ನೇನು ಮಾಡ್ಕೊಳ್ಳೋಕ್ಕಾಗಲ್ಲ ನಿಮಗೆ ಅಂತ. ಕುಮಾರಸ್ವಾಮಿಯವರು ದೇವೇಗೌಡರಿಗೆ ಹೇಳಿದ್ದಾರೆ. ಅವರು ಅಂದರೆ ನನ್ನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿದ್ರೆ ತಾಕತ್ತು ಬೇಕು, ದಮ್ ಬೇಕು ಅನ್ನೋದು. ಇನ್ನೊಂದು ಕಡೆ ಯತ್ನಾಳ್ ಪರವಾಗಿ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಏನಾದರೂ ಹೊರ ಹಾಕಬೇಕು ಅಂದರೆ ಅದಕ್ಕೆ ತಾಕತ್ತು ಬೇಕು ಅನ್ನೋದು. ನೋಡಿ, ಬಿಜೆಪಿ ಶಾಸಕರ ವಿರುದ್ಧ ಪರವಾಗಿ ಮಾತಾಡಿದ್ದಾರೆ ಯತ್ನಾಳ್ ಪರವಾಗಿ. ಅಂದರೆ ಏನು ಮಾಡಿಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ. ಒಂದು ಕಡೆ ಸಿದ್ದರಾಮಯ್ಯ ಪರವಾಗಿ ನಿರಂತರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಬಿಜೆಪಿ ಪಕ್ಷದಲ್ಲಿ ಈಗ ಬಂಡಾಯ ಹೊತ್ತಿ ಉರಿತಾ ಇದೆ. ಅದಕ್ಕೆ ಮತ್ತೊಂದು ಟ್ವಿಸ್ಟನ್ನು ಈಗ ಜಿಟಿ ದೇವೇಗೌಡರು ಕೊಟ್ಟಿದ್ದಾರೆ. ಅಂದರೆ ಯತ್ನಾಳ್ಗೆ ಮೈತ್ರಿ ನಾಯಕರ ಬೆಂಬಲ ಕೂಡ ಇಲ್ಲಿ ಸಿಗುತ್ತಾ ಹೋಗ್ತಾ ಇದೆಯಾ? ಪಾರ್ಟಿ ದಮ್ ಬೇಕಲ್ಲ, ಯಾವನ್ಗಾರು ಅಷ್ಟು ಸುಲಭ ಇಲ್ಲ ಈಗ ಅಂತ ಹೇಳಿದ್ರೆ ಆಗಲೇ ದಮ್ ಬೇಕು, ಜನ ಕಟ್ಟೋ ಶಕ್ತಿ ಇರಬೇಕು. ಯಾವನೊಬ್ಬರು ಕ್ರಮ ತಗೋಬೇಕಾರೆ ಇವನು ತಾಕತ್ತಿರಬೇಕು. ನಾನು ಜನ ಕಟ್ಟು ಗೆಲ್ತೀನಿ ಅನ್ನೋ ತಾಕತ್ತಿರೋನು ಸಸ್ಪೆಂಡು ಮಾಡ್ತಾನೆ, ಡಿಸ್ಮಿಸ್ ಮಾಡ್ತಾನೆ. ತಾಕತ್ ಬೇಕು. ನನ್ನ ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು, ಅವ್ನು ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು. ಯಾರಿಗೂ ತಾಕತ್ತಿಲ್ಲ ನಾಯಕರೊಳಗೆ ಬಿಡಿ. ಪಾರ್ಟಿ ದಮ್ ಬೇಕಲ್ಲ, ಯಾವನ್ಗಾರು ಅಷ್ಟು ಸುಲಭ ಇಲ್ಲ ಈಗ ಅಂತ ಹೇಳಿದ್ರೆ ಆಗಲೇ ದಮ್ ಬೇಕು, ಜನ ಕಟ್ಟೋ ಶಕ್ತಿ ಇರಬೇಕು. ಯಾವನೊಬ್ಬರು ಕ್ರಮ ತಗೋಬೇಕಾರೆ ಇವನು ತಾಕತ್ತಿರಬೇಕು. ನಾನು ಜನ ಕಟ್ಟು ಗೆಲ್ತೀನಿ ಅನ್ನೋ ತಾಕತ್ತಿರೋನು ಸಸ್ಪೆಂಡು ಮಾಡ್ತಾನೆ, ಡಿಸ್ಮಿಸ್ ಮಾಡ್ತಾನೆ. ತಾಕತ್ ಬೇಕು. ನನ್ನ ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು, ಅವ್ನು ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು. ಯಾರಿಗೂ ತಾಕತ್ತಿಲ್ಲ ನಾಯಕರೊಳಗೆ ಬಿಡಿ.